ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ AS1 ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ಡಿಫ್ರೆನ್ಷಿಯೇಷನಲ್ಲಿ ಬರುವಂಥ ಮಾರ್ಕ್ಸ್ ಕ್ವಶನ್ ಪ್ರತಿ ವರ್ಷ ಕೇಳ್ತಾ ಇದ್ದಾರೆ. ಅದು ಈಸಿಯೆಸ್ಟ್ ಕ್ವಶನ್, ಜಸ್ಟ್ 4-5 ಸ್ಟೆಪ್ಗಳಲ್ಲಿ ಈ ಎಕ್ಸಾಂಪಲ್ಸ್ಗಳು ಕಂಪ್ಲೀಟ್ ಆಗುತ್ತೆ. 5 ಮಾರ್ಕ್ಸ್ ಇರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಆ ಎಲ್ಲ ಕ್ವಶನ್ಸ್ಗಳನ್ನ ಇವತ್ತಿನ ದಿವಸ ನಾನು ಡಿಸ್ಕಷನ್ ಮಾಡ್ತೀನಿ. ಅಗೇನ್ ಅದರ ಮೇಲೆ ಬರುವಂಥ ಇಲ್ಲಿವರೆಗೂ ಯಾವೆಲ್ಲ ಈ ಪ್ರೀವಿಯಸ್ ಇಯರ್ ಕೇಳಿದ್ದಾರೆ ಆ ಎಲ್ಲ ಕ್ವಶನ್ಸ್ಗಳನ್ನು ಒಂದೊಂದಾಗಿನೂ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ, ಯಾವೆಲ್ಲ ಇಯರಲ್ಲಿ ಕೇಳಿದ್ದಾರೆ ಅನ್ನೋದನ್ನು. ಓಕೆ, ಸೊ ಪ್ರತಿಯೊಂದನ್ನು ಸಾಲ್ವ್ ಮಾಡೋಣ. ಅದು ಒಂದು ಈಸಿಯೆಸ್ಟ್ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಾಸ್ಟಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಒಂದು ಕ್ವಶನ್ನು ಆಲ್ರೆಡಿ ಪ್ರೀವಿಯಸ್ ಇಯರಲ್ಲಿ 2 ಸತಿ ಬಂದಿರುವಂಥದ್ದು ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ಸೊ ಅದು 5 ಮಾರ್ಕ್ಸಲ್ಲಿ ಕೇಳುವಂಥದ್ದು. ಯಾವ ಥರ ಇದನ್ನು ನಾವು ಸಾಲ್ವ್ ಮಾಡಬೇಕು ಅಂತಂದರೆ, ಫಸ್ಟ್ ಇಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ, ಶೋ ದ್ಯಾಟ್ y is equals to ಸೈನ್ ಇನ್ವರ್ಸ್ ಆಫ್ x ಇದೆ. ಓಕೆ, ಇದಕ್ಕೆ ನಾನು ಫಸ್ಟ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಇರುವಂಥದ್ದು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಏನಾಗುತ್ತೆ, ಇಲ್ಲಿ dy/dx ಆಗುತ್ತೆ. ಓಕೆ, ಸೊ ಸೈನ್ ಇನ್ವರ್ಸ್ ಆಫ್ ಎಕ್ಸ್ದು ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆ, ಏನಿದೆ 1/√1 - x² ಇರುವಂಥದ್ದು. ಕರೆಕ್ಟಾ? ಓಕೆ, ಒಂದು ಸತಿ ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ ನಾವು ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಯಾಕಂದರೆ ಆಲ್ರೆಡಿ ನಾವು LHL ಪ್ರೂವ್ ಮಾಡಬೇಕಾದ್ರೆ ಡಬಲ್ ಡಿಫ್ರೆನ್ಷಿಯೇಷನ್ ಆನ್ಸರ್ ಕೂಡ ಬೇಕಾಗಿರುವಂಥದ್ದು. ಸೊ ಅದಕ್ಕೆ ನಾವು ಇನ್ನೊಂದು ಸತಿ ಡಿಫ್ರೆನ್ಷಿಯೇಷನ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಇಂಪಾರ್ಟೆಂಟ್ ಸ್ಟೆಪ್ನ ನೆನ್ಪಿಟ್ಕೋಬೇಕು. ಏನು ಫ್ರೆಂಡ್ಸ್, ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಏನಾದರೂ ರಿಸಲ್ಟ್ಸ್ಗೆ ಬದಲು ಅದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಂಬೇಡಿ. ಏನಾಗಿಬಿಡುತ್ತೆ, ಅದು ಇಲ್ಲಿ ಡಿವೈಡ್ ಬೈ ಇದೆ, ಈ ಕಡೆ ತಗೋತೀನಿ ನಾನು, ಏನಾಗುತ್ತೆ ಇಂಟು ಆಗುತ್ತೆ. ಓಕೆ, ಇಂಟು dy/dx ಆಯಿತು, = ಇಲ್ಲಿ 1 ಬಂತು. ಅರ್ಥ ಆಯ್ತಾ? ನಾನು ಏನು ಮಾಡಿದೆ, ಜಸ್ಟ್ ಇದು ಡಿವೈಡ್ ಬೈ ಇದ್ದದನ್ನು ಈ ಕಡೆ ತೊಗೊಂಡೆ, ಇಂಟು ಆಯಿತು. ಇವಾಗ ನಾನಿಲ್ಲಿ ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಸ್ಟೆಪ್ ಬಹಳ ಇಂಪಾರ್ಟೆಂಟು, ಕೇರ್ಫುಲ್ ಆಗಿ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇರುವಂಥದ್ದು. ಸೊ ಇಲ್ಲೇನಿದೆ ಸ್ಟೂಡೆಂಟ್ಸ್, ಇವಾಗ ನಾವು ಇನ್ನೊಂದು ಸತಿ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಇಲ್ಲಿ 2 ವೇರಿಯೇಬಲ್ಗಳಿದ್ದಾವೆ ಎಕ್ಸ್ ಅನ್ನೋದು. ಅಂದರೆ u × v, ಅಂದರೆ ಇದಕ್ಕೆ ನಾವು ಅನ್ಕೋಬೇಕು ಸ್ಟೂಡೆಂಟ್ಸ್ u ಅಂತ, ಈ ಒಂದು ಪೂರ dy/dxಗೆ v ಅಂತ ಅನ್ಕೊಳ್ಳಿ. ಇವಾಗ u × v ಫಾರ್ಮುಲಾ ಅಪ್ಲೈ ಮಾಡ್ಬೋದಾ? ಏನಿದೆ u × v ಫಾರ್ಮುಲಾ ಇಲ್ಲಿ ಬರೀತಾ ಇದೆ ನೋಡಿ, u × v ಹೋಲ್ ಡ್ಯಾಶ್ ಇತ್ತಂದರೆ u ಆ್ಯಸ್ ಇಟ್ ಈಸ್ ಬರ್ಕೋತೀರಾ, v ಡ್ಯಾಶು ಪ್ಲಸ್ v ಆ್ಯಸ್ ಇಟ್ ಈಸು u ಡ್ಯಾಶ್ ಮಾಡ್ಕೋಬೇಕಂತ ಅರ್ಥ. ಓಕೆ, ಸೊ ಇದನ್ನು ನಾವು ಇವಾಗ ಅಪ್ಲೈ ಮಾಡ್ಕೊಳ್ಳೋಣ. ಏನೇನಾಗುತ್ತೆ, ಫಸ್ಟು u ಆ್ಯಸ್ ಇಟ್ ಈಸ್, u ಏನಿದೆ √1 - x² ಆ್ಯಸ್ ಇಟ್ ಈಸು, ವಿಗೆ ಡಿಫ್ರೆನ್ಷಿಯೇಷನ್ ಅಂದರೆ dy/dx. ಇದಕ್ಕೆ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡಬಲ್ ಡಿಫ್ರೆನ್ಷಿಯೇಷನ್ ಆಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದೆ. ಅಂದರೆ d²y/dx² ಆಗುತ್ತೆ. ಪ್ಲಸ್ ಇದು ಫಾರ್ಮುಲಾದು ಪ್ಲಸ್ ವಿ ಆ್ಯಸ್ ಇಟ್ ಈಸ್, ವಿ ಏನಿದೆ dy/dx, ಇದನ್ನೇ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ, dy/dx ಆ್ಯಸ್ ಇಟ್ ಈಸು. ಇವಾಗ ಯುಗೆ ಡಿಫ್ರೆನ್ಷಿಯೇಷನ್ ಮಾಡಿ, ಯು ಅಂದ್ರೆ ಏನಿದೆ √x ಅಂತ ಅನ್ಕೊಳ್ಳೋಣ. √x ಫಾರ್ಮುಲಾ ಏನಿದೆ 1/2√x. ಓಕೆ, ಅದನ್ನು ಇಲ್ಲಿ ಬರ್ಕೊಳ್ಳೋಣ, 1/2√x. ಎಕ್ಸ್ ಜಾಗದಲ್ಲಿ 1 - x², ಅಂದರೆ ಈ ಪಾರ್ಟ್ ಎಕ್ಸ್ಟ್ರಾ ಆಯ್ತಲ್ವಾ. ಸೊ ಇದಕ್ಕೆ ನಾವು ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನಾಗುತ್ತೆ, 1 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, x - ಸೈನ್ ಆ್ಯಸ್ ಇಟ್ ಈಸ್ x² ಡಿಫ್ರೆನ್ಷಿಯೇಷನ್ 2x ಆಯಿತು. ಇದು ಕಂಪ್ಲೀಟ್ ಆಯಿತಾ, u × v ಕಂಪ್ಲೀಟ್ ಆಯಿತು. = 1 ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಇಲ್ಲಿ 0 ಆಗಿಬಿಡ್ತು ಸ್ಟೂಡೆಂಟ್ಸ್, ಈ ಕಡೆ ಪೂರ 0 ಬಂದುಬಿಡ್ತು. ಓಕೆ, ಸೊ ಇವಾಗ ಇಂಪಾರ್ಟೆಂಟ್ ಇರುವಂಥದ್ದು, ಇವಾಗ ಅಬ್ಸರ್ವ್ ಮಾಡಿ, ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಏನಾದರೂ ಕ್ಯಾನ್ಸಲ್ ಆಗ್ತಾ ಇದ್ದರೆ ಕ್ಯಾನ್ಸಲ್ ಮಾಡ್ಕೋಬೋದು. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಫಸ್ಟ್ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ. ಇದನ್ನು d²y/dx² ಕೂಡ ಆ್ಯಸ್ ಇಟ್ ಈಸು. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪ್ಲಸ್ ಮೈನಸ್ 0 - 2x ಅಂದರೆ -2x ಆಗಿಬಿಡ್ತಾ ಇದು ಪೂರನೇ. ಓಕೆ, ಸೊ ಇದು ಪ್ಲಸ್ ಮೈನಸ್, ಇದನ್ನು ಮೈನಸ್ ಮಾಡ್ಕೋಬೋದಲ್ವಾ. ಓಕೆ, ಇದನ್ನು ನಾನು ಇಲ್ಲಿ ಮೈನಸ್ ಮಾಡಿದೆ. ಅಗೇನ್ ಇಲ್ಲಿ ಏನಿದೆ ನೋಡಿ, ಈ 2 ಕ್ಯಾನ್ಸಲ್ ಮಾಡ್ಕೋಬೋದು, ಕರೆಕ್ಟ್ ಅಲ್ವಾ. ಓಕೆ, ಉಳಿತೇನೆ ಇಲ್ಲಿ ಜಸ್ಟ್ ಎಕ್ಸ್ ಮಾತ್ರ ಉಳಿದಿರುವಂಥದ್ದು. ಎಕ್ಸ್ನ ಬರ್ಕೊಂಡ್ರೆ √1 - x², ಇಲ್ಲಿ dy/dx ಒಂದಿತ್ತು, ಅದನ್ನು ಬರ್ಕೊತೀರಾ, = 0. ಓಕೆ, ಇನ್ನೇನು ಮಾಡಿದೆ, ಪ್ಲಸ್ ಮೈನಸ್ ಮಾಡಿದೆ, ಅಗೇನ್ ಎಕ್ಸ್ ಒಂದು ಉಳಿದಿತ್ತು, ಅಲ್ಲಿ ಬರ್ದಿರೋದು. ಇವಾಗ ನೆಕ್ಸ್ಟ್ ಈ ಪೂರ ಇಕ್ವೇಷನ್ಗೆ ಮಲ್ಟಿಪ್ಲೈಯಿಂಗ್ ಬೈ ಏನು ಮಾಡ್ಕೋಬೇಕು, ಮಲ್ಟಿಪ್ಲೈಯಿಂಗ್ ಬೈ ಕೆಳಗಡೆ ಏನು ರಿಸಲ್ಟ್ ಬಂದಿದೆಯಲ್ಲ 1 - x² ಮಲ್ಟಿಪ್ಲೈ ಮಾಡ್ಕೋಬೇಕು. ಏನಾಗುತ್ತೆ, ಇವಾಗ ಆಲ್ರೆಡಿ ಒಂದು ರಿಸಲ್ಟ್ ಇದೆ, ಅಗೇನ್ ನಾನು ಈ ಒಂದು ರಿಸಲ್ಟ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊತಾ ಇದ್ದೀನಿ. ಏನಾಗುತ್ತೆ ಅಬ್ಸರ್ವ್ ಮಾಡಿ, √1 - x², ಅಗೇನ್ ಇಲ್ಲಿ ಒಂದು ರಿಸಲ್ಟ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇದನ್ನು 1 - x² ಆಗುತ್ತೆ. 2 ರಿಸಲ್ಟ್ಸ್ ಬಂದುಬಿಡುತ್ತೆ. ಇದು ಆ್ಯಸ್ ಇಟ್ ಈಸ್ d²y/dx² ಆ್ಯಸ್ ಇಟ್ ಈಸ್ ಮೈನಸ್ x ಇಂಟು ಇಲ್ಲಿನೂ ಮಲ್ಟಿಪ್ಲೈ ಮಾಡ್ಕೊತೀರಾ, ಅಂದರೆ √1 - x² ಆಗುತ್ತೆ, ಇಂಟು ಆಲ್ರೆಡಿ ಇರುವಂಥದ್ದು x / √1 -
ಎಕ್ಸ್ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್. 0 ಜೊತೆ ಏನೇ ಮಲ್ಟಿಪ್ಲೈ ಮಾಡಿ ಆನ್ಸರ್ ಏನು ಬರುತ್ತೆ, 0ನೇ ಬರುತ್ತೆ. ಇವಾಗ ಇಲ್ಲಿ ನೋಡಿ ಈ ಎರಡು ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಗಿಬಿಡುತ್ತಲ್ವಾ, ಸೇಮ್ ಇದೆ. ಓಕೆನ್, ಇಲ್ಲಿ ಎರಡು ರೂಟ್ಸ್ಗಳು ಅಂದರೆ ನೋಡಿ √2 ಇಂಟು √2 ಇತ್ತಂದರೆ ನಾವು 2 ಬರೀಬೋದಲ್ವಾ. ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೆ √2 ಇದೇನಾಗಿಬಿಡುತ್ತೆ, ಸಿಂಪ್ಲಿಫಿಕೇಶನ್ √2 ಹೋಲ್ ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2ನೇ ಬರುವಂಥದ್ದು. ಹಾಗೆ ಇಲ್ಲಿ 2 ರೂಟ್ ಬಂದಿದೆ ಅಂದರೆ ಇದನ್ನು ನಾನು ಜಸ್ಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರಿಬೋದಾ. ಇನ್ನು ಉಳಿದಿರೋದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಇಲ್ಲಿ ಜಸ್ಟ್ ಎಕ್ಸ್ ಮಾತ್ರ ಉಳಿದಿರೋದು, ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಈಸ್ ದ ಆನ್ಸರ್. ಕರೆಕ್ಟ್ ಇದೆ ಅಲ್ವಾ ನೋಡಿ, ಚೆಕ್ ಮಾಡಿ ಫ್ರೆಂಡ್ಸ್. 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು 0. ಸೊ ಎಷ್ಟು ಮಾಡಿದ್ರೆ ನಮ್ಮ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯಿತು ನೋಡಿ. ಓಕೆ, ಸೊ ಇದಕ್ಕೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಕೊಡುವಂಥದ್ದು ಸ್ಟೂಡೆಂಟ್ಸ್. ಇಲ್ಲಿ ನೀವು ಫಸ್ಟ್ ಡಿಫ್ರೆನ್ಸಿಯೇಷನ್ ಈ ಸ್ಟೆಪ್ ಕರೆಕ್ಟಾಗಿ ಮಾಡಿದರೆ 1 ಮಾರ್ಕ್ಸ್ ಬರುತ್ತೆ. ಅಗೇನ್ ಇಲ್ಲಿ ಸೆಕೆಂಡ್ ಸ್ಟೆಪ್ ಕರೆಕ್ಟಾಗಿ ಮಾಡಿದರೆ ಅಗೇನ್ 1 ಮಾರ್ಕ್ಸ್. ಇದನ್ನ ಮಲ್ಟಿಪ್ಲೈ ಪ್ರಾಪರಾಗಿ ಮಾಡಿದರೆ 1 ಮಾರ್ಕ್ಸ್. ಲಾಸ್ಟಲ್ಲಿ ಆನ್ಸರ್ ಪ್ರಾಪರಾಗಿ ಬಂದಿದ್ರೆ ಮಾತ್ರ ಟೋಟಲಿ 5 ಮಾರ್ಕ್ಸ್ ಬರುವಂಥದ್ದು ಸ್ಟೂಡೆಂಟ್ಸ್. ಈಜಿಯೆಸ್ಟ್ ಕ್ವಶನ್ ಇದೆ ಅಲ್ವಾ. ಇದೇ ಥರನಾಗಿ ಈಜಿಯೆಸ್ಟ್ ಇನ್ನೂ ಒಂದು ಕ್ವಶನ್ ಇದೆ. ಸೊ ಅದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇವಾಗ. ಈ ಒಂದು ಕ್ವಶನ್ ನೋಡಿ, ಇದು ಭಾಳಷ್ಟು ಸತಿ ರಿಪೀಟೆಡ್ ಆಗಿರುವಂಥ ಒಂದು ಕ್ವಶನ್ ಆಗಿರುವಂಥದ್ದು ಸ್ಟೂಡೆಂಟ್ಸ್. y ಈಸ್ ಈಕ್ವಲ್ಸ್ ಟು tan ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ರೂವ್ ದ್ಯಾಟ್ ಅಂತ ಹೇಳ್ತಾರೆ. ಇಲ್ಲಿ y2 ಅಂತಂದರೆ ನಮ್ಗೆ ಗೊತ್ತು ಮಾಡ್ಕೋಬೇಕಿದ್ದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದಾಗೆ. ಎಷ್ಟು ಸತಿ ರಿಪೀಟ್ ಆಗಿದೆ ನೋಡಿ, June 15, March 17, March 18, April 22, March 25 ಅಂದರೆ ಲಾಸ್ಟ್ ಇಯರ್ ಈ ಒಂದು ಕ್ವಶನ್ ಈ ವರ್ಷ 25 ಕೇಳಿರೋ ಫಸ್ಟ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ ಆಗಿದೆ. 10 ಕ್ವಶನ್ ಇದೆ. ಸೊ ಬನ್ನಿ ಇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. ಫಸ್ಟು ಏನು ಮಾಡ್ತೀರಾ, y ಈಸ್ ಈಕ್ವಲ್ಸ್ ಟು tan ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತಿದೆ. ಓಕೆ, ಫಸ್ಟ್ ಏನು ಮಾಡ್ಕೋಬೇಕು ಇವಾಗ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್. ಫಸ್ಟ್ ಇಲ್ಲಿ tan ಸ್ಕ್ವೇರ್ ಎಕ್ಸ್ ಫಾರ್ಮುಲಾ, tan ಸ್ಕ್ವೇರ್ ಎಕ್ಸ್ ಅಂತಂದರೆ ಎಕ್ಸ್ ಸ್ಕ್ವೇರ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಡೈರೆಕ್ಟ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, tan ಇನ್ವರ್ಸದ್ದು ಫಾರ್ಮುಲಾ ಅಪ್ಲೈ ಮಾಡ್ತಾರೆ. ಅಲ್ಲಿ ರಾಂಗ್ ಆಗುತ್ತೆ. ಇದು ಆ್ಯಕ್ಚುಲಿ ಇದು ಎಕ್ಸ್ ಇದೆ ಅಂತ ಅನ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ, 2x ಆಗುತ್ತೆ. ಅಂದರೆ 2 tan ಇನ್ವರ್ಸ್ ಆಫ್ ಎಕ್ಸ್ ಆಯಿತು. ಅಂದರೆ ಈ tan ಇನ್ವರ್ಸ್ ಅನ್ನೋದು ಎಕ್ಸ್ಟ್ರಾ ಪಾರ್ಟ್ ಆಗಿದೆ. ಸೊ tan ಇನ್ವರ್ಸ್ಗೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಅದು ಏನಾಗುತ್ತೆ, 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಇದಾದಮೇಲೆ ನಾನು ಆಲ್ರೆಡಿ ಹೇಳಿದ್ದೆ, ಫಸ್ಟ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಡಿನಾಮಿನೇಟರ್ ಏನಾದರೂ ಉಳಿದ್ರೆ ಅದನ್ನು ಈ ಕಡೆ ಶಿಫ್ಟ್ ಮಾಡ್ಕೋಬೇಕು ಅಂತ. ಓಕೆ, ಸೊ ಇದನ್ನು ಡಿವೈಡ್ ಬೈ ಇದೆ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಏನಾಗುತ್ತೆ, ಇಂಟು ಆಗುತ್ತೆ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಡಿ ವೈ ಬೈ ಡಿ ಎಕ್ಸು, ಇದು ಡಿ ವೈ ಬೈ ಡಿ ಎಕ್ಸ್ ಬರ್ಕೊತೀರಾ, ಈಸ್ ಈಕ್ವಲ್ಸ್ ಇಲ್ಲಿ ಏನು ಉಳಿದಿರುವಂಥದ್ದು 2 tan ಇನ್ವರ್ಸ್ ಆಫ್ ಎಕ್ಸ್ ಆಗಿದೆ. ಕರೆಕ್ಟ್ ಅಲ್ವಾ? ಎಸ್. ಸೊಲ್ಯೂಷನ್ಸ್ ಅಬ್ಸರ್ವ್ ಮಾಡ್ಬೋದು ನೀವು. ಇಲ್ಲಿ ಈ ಡಿ ವೈ ಬೈ ಡಿ ಎಕ್ಸ್ ಜಾಗದಲ್ಲಿ ನಾನು y1 ಅಂತಲೂ ಬರೀಬೋದಲ್ವಾ, ಯಾಕಂದರೆ ಆಲ್ರೆಡಿ ನಮ್ಮ ಕ್ವಶನಲ್ಲಿ ಅದನ್ನೇ ಕೊಟ್ಟಿದ್ದಾರೆ y1 y2 ಅಂತ ಹೇಳಿ. ಸೊ ಹಾಗಾಗಿ ನಾನೇನು ಮಾಡ್ಕೊತಾ ಇದ್ದೀನಿ ಅಂದರೆ ಈ ಒಂದು ಡಿ ವೈ ಬೈ ಡಿ ಎಕ್ಸ್ನ ತೆಗೆದು ಈ ಜಾಗದಲ್ಲಿ y1 ಅಂತ ಬರ್ಕೊತಾ ಇದ್ದೀನಿ. ಎರಡು ಸೇಮ್ ಮೀನಿಂಗ್ ಇರೋಂಥದ್ದು. ಇದು y1 ಅಂತ ಬರೀತೀನಿ ಡಿ ವೈ ಬೈ ಡಿ ಎಕ್ಸ್ ಜಾಗದಲ್ಲಿ. ಓಕೆ, ಇವಾಗ ನಾವು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದು ನೆನಪಲ್ಲಿ ಇಟ್ಕೊಳ್ಳಿ. ನೀವು ಇಲ್ಲೇ ಇಟ್ಟು ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ರೆ ಹಾಗೆ ಇಲ್ಲಿ ಯು ಬೈ ವಿ ಮತ್ತೆ ಲೆಂದಿ ಮೆಥಡ್ ಆಗುವಂಥದ್ದು. ಸೊ ಹಾಗಾಗಿ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಅರ್ಧ ಕೆಲಸ ಕಂಪ್ಲೀಟ್ ಆದಾಗ. ಇವಾಗ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗೋಣ. ಅಗೇನ್ ಇಲ್ಲಿ 2 ವೇರಿಯೇಬಲ್ಗಳಿದ್ದಾವೆ. ಅಂದರೆ ಏನಾಗುತ್ತೆ, ಯು ಇಂಟು ವಿ ಫಾರ್ಮುಲಾ ನಾನು ನಿಮ್ಗೆ ಹೇಳಿದೆ, ಯುನ ಆ್ಯಸ್ ಇಟ್ ಈಸ್ ಇಟ್ಕೋಬೇಕು ಅಂತ. ಸೊ ಫಸ್ಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್. y1ಗೆ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದೆ, ಅದು y2 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಪ್ಲಸ್ ಸೈನ್. ಇವಾಗ y1 ಆ್ಯಸ್ ಇಟ್ ಈಸ್ ಈ ಬ್ರ್ಯಾಕೆಟ್ಗೆ ಡಿಫ್ರೆನ್ಷಿಯೇಟ್. 1 ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 0 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x ಆಯಿತು, ಈಸ್ ಈಕ್ವಲ್ಸ್ ಟು. ಅಗೇನ್ ಈ ಕಡೆ ಬನ್ನಿ, 2 ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಟ್ಯಾನ್ ಇನ್ವರ್ಸ್ ಡಿಫ್ರೆನ್ಷಿಯೇಷನ್ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಲ್ಲಿ ಇತ್ತಲ್ವಾ. ಸೊ ಇದು ಕೂಡ ಕಂಪ್ಲೀಟಾಗಿ ಎರಡೂ ಕಡೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಈ ಆನ್ಸರ್ ಬಂತು. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇದು ಲಾಸ್ಟ್ ಸ್ಟೆಪ್ಪು, ಮಲ್ಟಿಪ್ಲೈ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಇಲ್ಲಿ ತೆಳಗಡೆ ಏನು ಬಂದಿದೆ ನೋಡಿ, √1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆಲ್ಲ, ಇದನ್ನೇ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಮಲ್ಟಿಪ್ಲೈಯಿಂಗ್ ಬೈ ಬೋತ್ ಸೈಡ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಎರಡು ಕಡೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಆಲ್ರೆಡಿ 1 ಟರ್ಮ್ ಇದೆ. ಸೊ ಇನ್ನೊಂದು ಸತಿ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಏನಾಯ್ತು ಸ್ಟೂಡೆಂಟ್ಸ್, ಇದು ಸ್ಕ್ವೇರ್ ಆಗಿಬಿಡುತ್ತಲ್ವಾ. ಓಕೆ, ಸೊ ಯಾಕಂದರೆ ಇದೇ ಟರ್ಮ್ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸ್ಕ್ವೇರ್ ಆಗಿಬಿಡುತ್ತೆ. ಇದು y2 ಆ್ಯಸ್ ಇಟ್ ಈಸ್ y2 ಬರೀತೀರಾ, ಪ್ಲಸ್ ಅಗೇನ್ ಇಲ್ಲಿ ಏನು ಉಳಿದಿದೆ, 2x ಇದೆ. ಸೊ 2x ಪ್ಲಸ್ 0 ಅಂದರೆ 2x. ಇದಕ್ಕೂ ಕೂಡ ಮಲ್ಟಿಪ್ಲೈ ಮಾಡ್ಕೊತೀರಾ, ಅಂದರೆ ಇದಾಗುತ್ತೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ y1 ಉಳಿದಿದೆ, y1 ಬರೀತೀರಾ. ಇದಕ್ಕೂ ಮಲ್ಟಿಪ್ಲೈ ಮಾಡ್ಕೊತೀರಾ. ಮಲ್ಟಿಪ್ಲೈ ಮಾಡಿದ್ರೆ ಎರಡು ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ ಡಿನಾಮಿನೇಟರ್. ಜಸ್ಟ್ ಏನು ಉಳಿಯುತ್ತೆ, ಇಲ್ಲಿ 2 ಉಳಿಯುತ್ತೆ. ಸೊ ಅಂದರೆ ನಿಮ್ದು ಆನ್ಸರ್ ಬಂದಾಯಿತು ಸ್ಟೂಡೆಂಟ್ಸ್. ಚೆಕ್ ಮಾಡ್ಕೊಳ್ಳಿ ಎಷ್ಟು ಸಿಂಪಲ್ ಇದೆ. ಆ್ಯಸ್ ಇಟ್ ಈಸ್ ಇಲ್ಲ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಎರಡು ಆನ್ಸರ್ ಸೇಮೇ ಆಗಿರುವಂಥದ್ದು. ಸೊ ಇಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಎಷ್ಟು ಈಸಿಯಾಗಿ ಇಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಕರೆಕ್ಟ್ ಅಲ್ವಾ? ಸೊ ಇದನ್ನೇ ನೋಡಿ ಎಷ್ಟು ಸತಿ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಓಕೆ, ಈ ವರ್ಷನೇ ಕೇಳುವಂಥ ಕ್ವಶನ್ ಇದು ಆ್ಯನ್ಯುವಲ್ ಎಕ್ಸಾಮಲ್ಲಿ ನಿಮ್ಮ ಸೀನಿಯರ್ಸ್ಗೆ.
2025 ಫಸ್ಟ್ ಎಕ್ಸಾಮಲ್ಲೇ ಬಂದಿರುವಂಥದ್ದು. ಈಸಿಯೆಸ್ಟ್ ಕ್ವಶನು. ಇಷ್ಟು 4 ಸ್ಟೆಪ್ ಮಾಡಿದರೆ 5 ಮಾರ್ಕ್ಸ್ ಇರುವಂಥದ್ದು. ಸ್ವಲ್ಪ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಈ ಒಂದು ಕ್ವಶನ್ ಕೂಡ ಭಾಳಷ್ಟು ಸತಿ ರಿಪೀಟ್ ಆಗಿದೆ. 14, 16, 17, 19, ಇವನ್ 24 ಥರ್ಡ್ ಎಕ್ಸಾಮಲ್ಲಿ ಕೂಡ ಈ ಒಂದು ಕ್ವಶನ್ ಕೇಳಿದ್ರು ಸ್ಟೂಡೆಂಟ್ಸ್. ಓಕೆ, ಸೊ ಮತ್ತೆ ನಿಮಗೂ ಕೂಡ ರಿಪೀಟ್ ಆಗ್ಬೋದು ಈ ಒಂದು ಕ್ವಶನ್ನು. ಏನಿದೆ ಇಲ್ಲಿನೂ ಅದೇ ಫಾರ್ಮುಲಾನೇ ಫಾಲೋ ಅಪ್ ಮಾಡ್ತಾ ಹೋಗೋಣ. ಇಲ್ಲಿ ಏನಿದೆ 3 cos of log x ಪ್ಲಸ್ 4 sin of log x ಇದೆ. ಓಕೆ, ಸೊ ನಾವು ಇವಾಗ ಕಂಪ್ಲೀಟ್ ಆನ್ಸರ್ನ ಪ್ರೂವ್ ಮಾಡಬೇಕು. ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡೋಣ. ಓಕೆ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ ಇಲ್ಲಿ dy by dx is equals to ಇಲ್ಲಿ 3 ಆಸ್ ಇಟ್ ಈಸ್ ಬರ್ಕೋತೀರಾ. ಕಾಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಫಸ್ಟ್ ನಮಗೆ ಕಾಣ್ತಾ ಇರುವಂಥದ್ದು ಕಾಸ್ ಅಲ್ವಾ. ಸೊ ಕಾಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಆಗುತ್ತೆ. ಸೊ ಎಕ್ಸ್ ಜಾಗದಲ್ಲಿ ಲಾಗ್ ಎಕ್ಸ್ ಇದೆ, ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಇವಾಗ ಎಕ್ಸ್ಟ್ರಾ ಪಾರ್ಟ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಕ್ಸ್ ಜಾಗದಲ್ಲಿ ಏನು ಬಂದಿದೆ ಲಾಗ್ ಎಕ್ಸ್. ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಸ್ಟೂಡೆಂಟ್ಸ್ 1/x ಆಗುತ್ತೆ. ಇಂಟು ಬರ್ಕೊಂಡು 1/x ಬರೆಯೋಣ. ಓಕೆ, ಸೊ 1/x ಇದು ಮುಗಿತಾ ಕಂಪ್ಲೀಟು. ಇನ್ನು ಪ್ಲಸ್ 4 ಆಸ್ ಇಟ್ ಈಸ್. ಸೈನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಕಾಸ್ ಆಫ್ ಲಾಗ್ ಎಕ್ಸ್. ಅಗೇನ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x ಆಗುತ್ತೆ. ಅರ್ಥಾಯ್ತಾ? ಇವಾಗ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಎರಡೂ ಕಡೆ ಎಕ್ಸ್ ಅನ್ನೋದು ಕಾಮನ್ ಇದೆ, 1/x ಅನ್ನೋದು ಕಾಮನ್ ಇದೆ. ಸೊ ಇದೊಂದು ಎಕ್ಸ್ ಆ ಥರ ಅಲ್ಲ. LCM ಟೋಟಲ್ ಆಗಿ ತೊಗೊಂಡ್ರೆ ಎಕ್ಸ್ ಆಗುತ್ತಲ್ವಾ. ಸೊ ಇದನ್ನು ನೋಡಿ, ನಾನು ಈ ಥರ ಬರೀತೀನಿ. ಆ್ಯಕ್ಚುಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದು ನಾವು ಹೋಲ್ ಡಿವೈಡ್ ಬೈ ಎಕ್ಸ್ ಅಂತ ಬರೀಬೋದಲ್ವಾ ಈ ಥರ. ಓಕೆ, ಅಗೇನ್ ಇದು ಕೂಡ ಅದೇ ಥರನಾಗಿ ಬರ್ಕೋಣ. ಇಲ್ಲಿ ಬರೆದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಆ್ಯಕ್ಚುಲಿ ಇದನ್ನು ಹೋಲ್ ಡಿವೈಡ್ ಬೈ 1 ಇಂಟು ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಆನ್ಸರ್. ಇವಾಗ ನೋಡಿ, ಎರಡು ಕಡೆ LCM ಸೇಮ್ ಇದೆ ಅಂದರೆ ಒಂದು ಸತಿ ನಾವು ಎಕ್ಸ್ನ LCM ತೊಗೊಂಡು ಬರೀಬೋದಲ್ವಾ, ಹೋಲ್ ಡಿವೈಡ್ ಬೈ ಎಕ್ಸ್ ಅಂತ ಹೇಳಿ. ಹೋಲ್ ಡಿವೈಡ್ ಬೈ ಎಕ್ಸ್ನ ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ಆಗೇನಾಗುತ್ತೆ ಇಂಟು ಎಕ್ಸ್ ಆಗುತ್ತೆ. ಎಕ್ಸ್ ಇಂಟು ಇದನ್ನು ನಾನು y1 ಅಂತ ತೊಗೋತೀನಿ, ಯಾಕಂದರೆ ಆನ್ಸರಲ್ಲಿ y1ನ y2 ಅಂತ ತೊಗೊಂಡಿದ್ದಾರೆ. ಸೊ ಹಾಗಾಗಿ ನಾವು ಇದನ್ನು y1 ಅಂತ ತೊಗೋತೀನಿ. ಈ ಎಕ್ಸ್ ಒಂದೇ ಸತಿ ಬರುತ್ತೆ, 2x ಬರಲ್ಲ. ಕಾಮನ್ ಸ್ಟೂಡೆಂಟ್ಸ್, ಕನ್ಫ್ಯೂಷನ್ ಇಲ್ಲೇ ಸ್ಟೂಡೆಂಟ್ಸ್ ಮಾಡ್ಕೊತೀರಾ. ಜಸ್ಟ್ ಇದು LCM ತೊಗೊಂಡ್ರೆ ಒಂದೇ ಎಕ್ಸ್ ಬರುತ್ತೆ. OXನ ಈ ಕಡೆ ಶಿಫ್ಟ್ ಮಾಡಿದ್ರೆ ಇಂಟು ಆಯಿತು. ಇನ್ನು ಉಳಿದಿರೋದಿಲ್ಲೇನು -3 ಇಂಟು ಲಾಗ್ ಎಕ್ಸ್ ಪ್ಲಸ್ 4 ಕಾಸ್ ಆಫ್ ಲಾಗ್ ಎಕ್ಸ್. ಓಕೆ, ಸೊ ಇವಾಗ ನಾವು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ ಅಗೇನ್ ಇಲ್ಲಿ u ಇಂಟು ವಿ ಫಾರ್ಮುಲಾನ ಫಾಲೋ ಅಪ್ ಮಾಡಬೇಕು. ಓಕೆ, ಸೊ ಫಾಲೋ ಅಪ್ ಮಾಡಿ. ಎಕ್ಸ್ ಆಸ್ ಇಟ್ ಈಸ್ y1ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y2 ಆಗುತ್ತೆ. ಪ್ಲಸ್ ಇವಾಗ y1 ಆಸ್ ಇಟ್ ಈಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಈಸ್ ಈಕ್ವಲ್ಸ್ ಟು ಇಲ್ಲಿ -3 ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಸೈನ್ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಇವಾಗ ಸೈನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಕಾಸ್ ಆಗುತ್ತೆ. ಕಾಸ್ ಆಫ್ ಲಾಗ್ ಎಕ್ಸ್. ಅಗೇನ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಡಿವೈಡ್ ಬೈ ಎಕ್ಸ್ ಇಲ್ಲಿ ಮಾಡಿದ್ವಲ್ಲ ಅದೇ ಥರನಾಗೆ. ನೆಕ್ಸ್ಟು ಇಲ್ಲಿ ಕಾಸ್ ಇದೆ, ಕಾಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಬರುತ್ತಲ್ವಾ. ಸೊ ಪ್ಲಸ್ -4 ಕಾಸ್ ಡಿಫ್ರೆನ್ಷಿಯೇಷನ್ ಸೈನ್ ಆಫ್ ಲಾಗ್ ಎಕ್ಸ್. ಅಗೇನ್ ಹೋಲ್ ಡಿವೈಡ್ ಬೈ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಎಕ್ಸ್ ಅನ್ನೋದು ಬಂದಿರೋದ್ರಿಂದ ನಾನು ಎರಡೂ ಕಡೆ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊತೀನಿ. ಓಕೆ, ಆಗ ಮಾತ್ರ ನಮಗೆ ಈ ಆನ್ಸರ್ ಬರುವಂಥದ್ದು. ಕೆಲವು ಸ್ಟೂಡೆಂಟ್ಸ್ ಸರ್ ಯಾಕೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕಂತ ಕೇಳ್ತೀರಾ. ಸೊ ನಮಗೆ ಫೈನಲಿ ಈ ಆನ್ಸರ್ ಪ್ರೂವ್ ಮಾಡಬೇಕಲ್ವಾ ಫ್ರೆಂಡ್ಸ್. ಸೊ ಹಾಗಾಗಿ ನಾವು ಇಲ್ಲಿ ಕೆಳಗಡೆ ಏನೆಲ್ಲ ಬರುತ್ತೆ ನೋಡಿ ಅದನ್ನು ಮಲ್ಟಿಪ್ಲೈ ಮಾಡುವಂಥ ಪ್ರೊಸೆಸ್ನ ಮಾಡಬೇಕಾಗುತ್ತೆ. ಆಗ ನಮಗೆ ಈ ಪ್ರೂವ್ ಮಾಡಲಿಕ್ಕೆ ಬರುವಂಥದ್ದು. ಓಕೆ, ಸೊ ಮಲ್ಟಿಪ್ಲೈಯಿಂಗ್ ಬೈ ಬೋತ್ ದ ಸೈಡ್ ಎಕ್ಸ್. ಜಸ್ಟ್ ಎಕ್ಸ್ನ ಮಲ್ಟಿಪ್ಲೈ ಮಾಡೋಣ, ಆನ್ಸರ್ ಬರುತ್ತೆ ನೋಡಿ ಏನೇನಾಗುತ್ತೆ. ಓಕೆ, ಸೊ ಇಲ್ಲಿ ಎಕ್ಸ್ ಆಲ್ರೆಡಿ ಇದೆ. ಎಕ್ಸ್ನ ಇನ್ನೊಂದು ಸತಿ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಇದು x² ಆಗುತ್ತೆ. ಇದು y2 ಪ್ಲಸ್ ಎಕ್ಸ್ ಇಂಟು 1 ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಆಗುತ್ತೆ. ಸೊ ಎಕ್ಸ್ y1 ಅಂತ ಬರೀತೀರಾ. ನೆಕ್ಸ್ಟು ಇಲ್ಲೇನಿದೆ ನೋಡಿ ಸ್ಟೂಡೆಂಟ್ಸ್, ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಎರಡು ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತಾ. ಜಸ್ಟ್ ಇದು ಮಾತ್ರ ಉಳಿದಿರೋದು ಯಾವುದು -3 ಕಾಸ್ ಆಫ್ ಲಾಗ್ ಎಕ್ಸ್. ಕರೆಕ್ಟಾ? ಅಗೇನ್ ಇಲ್ಲಿನ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಜಸ್ಟ್ -4 ಸೈನ್ ಆಫ್ ಲಾಗ್ ಎಕ್ಸ್ ಉಳಿಯುತ್ತದೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಮೈನಸ್ನ ನಾನು ಟೋಟಲಿ ಕಾಮನ್ ತೊಗೊಂಡ್ಬಿಟ್ರೆ ಏನಾಗುತ್ತೆ, ಇಲ್ಲಿನ ಮೈನಸ್ ಇದೆ, ಇಲ್ಲಿಯೂ ಮೈನಸ್ ಇದೆ. ಸೊ ಮೈನಸ್ನ ನಾನು ಕಾಮನ್ ತೊಗೊಂಡ್ಬಿಟ್ರೆ ಇಲ್ಲಿ ಉಳಿಯುವಂಥದ್ದು 3 ಕಾಸ್ ಆಫ್ ಲಾಗ್ ಎಕ್ಸ್ ಮೈನಸ್ ಪ್ಲಸ್ ಆಗುತ್ತೆ. ಸಾರಿ, ಇಲ್ಲಿ ಮೈನಸ್ನ ಕಾಮನ್ ತೊಗೊಂಡ್ರೆ ಇದನ್ನು ಪ್ಲಸ್ ಬರೀಬೇಕು, ಯಾಕಂದರೆ ಪ್ಲಸ್ ಮೈನಸ್ ಆಗಬೇಕಲ್ವಾ. ಸೊ ಹಾಗಾಗಿ ಇದನ್ನು ನಾವು ಪ್ಲಸ್ ಬರೀಬೇಕು, ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ಮತ್ತೆ ಮಿಸ್ಟೇಕ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಸ್ವಲ್ಪ ಕ್ಲಿಯರ್ ಆಗಿ ಬರೀತಾ ಇದ್ದೇನೆ ನಾನು. ಪ್ಲಸ್ 4 ಸೈನ್ ಆಫ್ ಲಾಗ್ ಎಕ್ಸ್. ಓಕೆ, ಸೊ ಇದು ಕಂಪ್ಲೀಟ್ ಆಯಿತು. ಸೊ ಇದು ಮೈನಸ್ ನಾನು ಯಾಕೆ ಕಾಮನ್ ತೊಗೊಂಡೆ ಅಂದರೆ, ಇವಾಗ ನೋಡಿ ಕ್ವಶನಲ್ಲಿ ಏನಿತ್ತು ಅದೇ ಬಂತು ನೋಡಿ. ಇವಾಗ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ, 3 ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಸೈನ್ ಆಫ್. ಅಂದರೆ ಇದಕ್ಕೆ ಈ ಪೂರಾ ರಿಸಲ್ಟ್ಗೆ ನಾನು y ಅಂತ ಡಿನೋಟ್ ಮಾಡ್ಬೋದಲ್ವಾ.
ಕರೆಕ್ಟಾ? ಕ್ವಶನಲ್ಲಿ ಬಂದಿದೆಯಲ್ಲ ಅದೇ ರಿಸಲ್ಟೇ ಇಲ್ಲಿರುವಂಥದ್ದು. ಹೊರಗಡೆ ಒಂದು ಮೈನಸ್ ಸೈನ್ ಇದೆ, ಸೊ ಇದಕ್ಕೆ ನಾನು ಮೈನಸ್ ವೈ ಅಂತ ಬರ್ತೀನಿ ಇವಾಗ. ಕರೆಕ್ಟಾ? ಇದು ಆಸ್ ಇಟ್ ಈಸ್ ಬರ್ತಾ ಹೋಗಬೇಕು. ಎಕ್ಸ್ ವೈ ಒನ್ನ, ಈ ಮೈನಸ್ ವೈನ ನಾನು ಈ ಕಡೆ ತೊಗೊಂಬರ್ತೀನಿ. ಎಕ್ಸ್ ಸ್ಕ್ವೇರ್ ವೈ 2 ಪ್ಲಸ್ ಎಕ್ಸ್ ವೈ 1 ಮೈನಸ್ ವೈ ಈ ಕಡೆ ಬಂದರೆ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 0. ಇದಾಗಿದೆ ನಮ್ಮದು ಲಾಸ್ಟ್ ಆನ್ಸರ್. ಚೆಕ್ ಮಾಡಿ ಬಂದಿದೆಯಲ್ವಾ? ಎಕ್ಸ್ ಸ್ಕ್ವೇರ್ ವೈ 2 ಪ್ಲಸ್ ಎಕ್ಸ್ ವೈ 1 ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 0. ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಕೂಡ ಕಂಪ್ಲೀಟ್. ನೋಡಿ ಎಷ್ಟು ಸತಿ ರಿಪೀಟೆಡ್ ಆಗಿ ಬಂದಿರುವಂಥದ್ದು, 5-6 ಸತಿ ಕೇಳಿದ್ದಾರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಈ ಸತಿನೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿನೂ ಕೇಳ್ಬೋದು ಈ ಒಂದು ಕ್ವಶನ್. ಓಕೆ, ಅರ್ಥ ಆಯ್ತಲ್ವಾ? ಇನ್ನೂ ಡಿಫಿಕಲ್ಟಿ ಇಲ್ಲ ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ ಇಲ್ಲಿ. ಏನಿದೆಪ್ಪ ಅಂತಂದರೆ ವೈ ಇಸ್ ಈಕ್ವಲ್ಸ್ ಟು, ಅಗೇನ್ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಇದನ್ನು ಕೂಡ ಭಾಳ ಸತಿ ರಿಪೀಟ್ ಆಗಿದೆ. 15ನಲ್ಲಿ ಕೇಳಿದ್ದಾರೆ, 18ನಲ್ಲಿ ಬಂದಿದೆ, 14ನಲ್ಲಿ ಬಂದಿದೆ, 2014ನಲ್ಲಿ ನೋಡಿ ಫಸ್ಟ್ ಎಕ್ಸಾಮ್ ಮತ್ತು ಸೆಕೆಂಡ್ ಎಕ್ಸಾಮ್ ಎರಡರಲ್ಲಿ ರಿಪೀಟ್ ಆಗಿದೆ. ಮತ್ತು ಈ ಸತಿನೂ 15ನಲ್ಲಿನೂ ಕೇಳುವಂಥದ್ದು ಭಾಳ ಸತಿ ಬಂದಿರುವಂಥ ಕ್ವಶನ್ ಇದೆ. ಈಸಿಯೆಸ್ಟ್ ಕ್ವಶನ್, ಬಟ್ ಇದನ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಬ್ಸರ್ವ್ ಮಾಡ್ತಾ ಹೋಗಿ. ವೈ ಇಸ್ ಈಕ್ವಲ್ಸ್ ಟು ಎ ಇಂಟು ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಇ ರೇಸ್ ಟು ಎನ್ ಎಕ್ಸ್ ಇದೆ. ಓಕೆ, ಫಸ್ಟ್ ಇಲ್ಲಿ ನಾವು ಈ ಕಂಪ್ಲೀಟ್ ಆನ್ಸರ್ನ ಪ್ರೂವ್ ಮಾಡಬೇಕಂದ್ರೆ ಫಸ್ಟ್ ಡೆರಿವೇಟಿವ್ನ ಮಾಡ್ಕೋಬೇಕು. ಅಂದರೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಆಸ್ ಇಟ್ ಈಸ್ ಬರ್ಕೋಬೇಕು. ಯಾಕಂದರೆ ಕಾನ್ಸ್ಟೆಂಟ್ ಇದೆ, ಎ ಬಿ ಮತ್ತು ಎಮ್ ಎನ್ ಇವೆಲ್ಲನೂ ಕಾನ್ಸ್ಟೆಂಟು. ಇ ರೇಸ್ ಟು ಎಕ್ಸ್ದು ಆನ್ಸರ್ ಏನಿದೆ, ಇ ರೇಸ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಇ ರೇಸ್ ಟು ಎಕ್ಸೇ ಆಗುತ್ತೆ. ಅಂದರೆ ಇಲ್ಲಿ ಇ ರೇಸ್ ಟು ಎಮ್ ಎಕ್ಸೇ ಆಗುತ್ತೆ. ಅಂದರೆ ಎಮ್ ಎಕ್ಸ್ ಎಕ್ಸ್ಟ್ರಾ ಪಾರ್ಟ್ ಆಯಿತು. ಕರೆಕ್ಟಾ? ಎಮ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಮ್ ಆಸ್ ಇಟ್ ಈಸ್, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಅಂದರೆ ಜಸ್ಟ್ ಇಲ್ಲಿ ಎಮ್ ಒಂದು ಎಕ್ಸ್ಟ್ರಾ ಬರುವಂಥದ್ದು. ಮತ್ತು ನೆಕ್ಸ್ಟ್ ಏನಾಗುತ್ತೆ ಪ್ಲಸ್ ಬಿ ಇಂಟು ಇ ರೇಸ್ ಟು ಎನ್ ಎಕ್ಸ್, ಅಗೇನ್ ಸೇಮ್ ಫಾರ್ಮುಲಾ. ಇಲ್ಲಿ ಎನ್ ಎಕ್ಸ್ ಎಕ್ಸ್ಟ್ರಾ ಪಾರ್ಟ್ ಇದೆ, ಎನ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಲ್ಲಿ ಒಂದು ಎನ್ ಎಕ್ಸ್ಟ್ರಾ ಬರುವಂಥದ್ದು. ಇದಾಯಿತು ಫಸ್ಟ್ ಡೆರಿವೇಟಿವ್ ಆನ್ಸರ್. ಫ್ರೆಂಡ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ಈಗ ಸೆಕೆಂಡ್ ಡೆರಿವೇಟಿವ್ ಹೋಗಬೇಕಂದ್ರೆ ಯಾವುದು ಕೆಳಗಡೆ ರಿಸಲ್ಟ್ಸ್ಗೆ ಬಂದಿಲ್ಲ, ಈ ಕಡೆ ಶಿಫ್ಟ್ ಮಾಡ್ಕೋಬೇಕಂದ್ರೆ. ಅಂದರೆ ಆಸ್ ಇಟ್ ಇತ್ತು ನಾವು ಡಬಲ್ ಡಿಫ್ರೆನ್ಷಿಯೇಷನ್ ಸ್ಟಾರ್ಟ್ ಮಾಡಬೇಕು. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ ವೈ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಇಲ್ಲಿ ಎ ಮತ್ತು ಈ ಎಮ್ ಆಸ್ ಇಟ್ ಈಸ್ ಬರ್ಕೋತೀನಿ. ಯಾಕಂದರೆ ಎರಡು ಕಾನ್ಸ್ಟೆಂಟು ಆಸ್ ಇಟ್ ಈಸ್ ಬರ್ಕೊಂಡೆ. ಮತ್ತೆ ಇ ರೇಸ್ ಟು ಎಮ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡೋಣ. ಇ ರೇಸ್ ಟು ಎಮ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮತ್ತೆ ಇ ರೇಸ್ ಟು ಎಮ್ ಎಕ್ಸೇ ಬರುತ್ತೆ, ಮತ್ತೆ ಎಮ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮತ್ತೊಂದು ಎಮ್ ಬರುವಂಥದ್ದು. ಅದ್ರ ಸಲುವಾಗಿ ನಾನು ಏನು ಮಾಡ್ತೇನೆ, ಇಲ್ಲಿ ಎಮ್ ಬರೆಯೋಕ್ಕಿಂತಲೂ ಎಮ್ ಇಂಟು ಎಮ್ ಸ್ಕ್ವೇರ್ ಆಗಿಬಿಡುತ್ತೆ. ಕರೆಕ್ಟ್ ಅಲ್ವಾ? ಪ್ಲಸ್ ಇಲ್ಲಿನೂ ಸೇಮ್ ಅದೇ ಥರನಾಗಿದೆ ಸ್ಟೂಡೆಂಟ್ಸ್. ಬಿ ಇಂಟು ಎನ್ ಇ ರೇಸ್ ಟು ಎನ್ ಎಕ್ಸ್, ಅಗೇನ್ ಎನ್ ಎಕ್ಸ್ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇನ್ನೊಂದು ಎನ್ ಬರುತ್ತೆ, ಅದಕ್ಕೆ ಇಲ್ಲಿ ಸ್ಕ್ವೇರ್. ಸೊ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. ಇದಕ್ಕೆ 1 ಅಂತ ಕೊಡೋಣ, ಇದಕ್ಕೆ 2 ಅಂತ ಕೊಡೋಣ. ಫಸ್ಟ್ ಡೆರಿವೇಟಿವ್ ಮಾಡಿದಾಗ ಒಂದು ಎಮ್ ಮತ್ತು ಎನ್ ಬರುತ್ತೆ, ಇನ್ನೊಂದು ಸತಿ ಮಾಡಿದಾಗ ಇನ್ನೊಂದು ಎಮ್ ಬರುವಂಥದ್ದು, ಎನ್ ಸ್ಕ್ವೇರ್ ಮತ್ತು ಎನ್ ಸ್ಕ್ವೇರ್. ಇಷ್ಟೇ ಮಾಡೋದಕ್ಕೆ 2 ಮಾರ್ಕ್ಸ್ ಇರುವಂಥದ್ದು. ಎಕ್ಸಾಮಲ್ಲಿ ಇಷ್ಟೇ ಬರೆಯೋದಕ್ಕೆ 2 ಮಾರ್ಕ್ಸ್ ಬರುತ್ತೆ, ಇನ್ನು ಪ್ರೂವ್ ಮಾಡೋದಕ್ಕೆ ಮತ್ತೆ ಉಳಿದಿರುವಂಥ 3 ಮಾರ್ಕ್ಸ್ ಬರು. ಏನು ಪ್ರೂವ್ ಮಾಡಬೇಕು? ಸೊ ಇಲ್ಲಿ ನಾವು ಇದನ್ನು ಇದೇ ಥರನಾಗಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋದರೆ ಆನ್ಸರ್ ಅಂತೂ ಬಂದಿಲ್ಲ ಅಂದರೆ ಎಲ್ ಎಚ್ ಎಸ್ ತೊಗೊಂಡು ಆರ್ ಎಚ್ ಎಸ್ನ ಪ್ರೂವ್ ಮಾಡಬೇಕು. ಕರೆಕ್ಟಾ? ಸೊ ಎಲ್ ಎಚ್ ಎಸ್ ಏನಿದೆ ಮೊದಲಿಗೆ ಬರ್ಕೊಳ್ಳೋಣ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ ಮೈನಸ್ ಎಮ್ ಪ್ಲಸ್ ಎನ್, ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇದೆ ಪ್ಲಸ್ ಎಮ್ ಎನ್ ವೈ ಇದೆ. ಓಕೆ, ಸೊ ಈಸ್ ಈಕ್ವಲ್ಸ್ ಟು 0 ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆನ್ಸರ್ ಇಲ್ಲಿ ಇದೆನಾ, ಸೊ ಅದನ್ನ ಬರ್ಕೊಂಡ್ಬಿಡೋಣ. ಏನೇನಿದೆ ನೋಡಿ, ಫಸ್ಟ್ ಡಿ ಸ್ಕ್ವೇರ್ ಬೈ ಡಿ ಸ್ಕ್ವೇರ್ ಆನ್ಸರ್ ಬರೀತಾ ಇದ್ದೀನಿ. ಎ ಎಮ್ ಸ್ಕ್ವೇರ್ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಸ್ಕ್ವೇರ್ ಇ ರೇಸ್ ಟು ಎನ್ ಎಕ್ಸ್. ಇದಾಗಿತ್ತು ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಆನ್ಸರ್. ಇನ್ನು ಮೈನಸ್ ಎಮ್ ಪ್ಲಸ್ ಎನ್ ಇದೆ, ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ಎ, ಈ ಎಮ್ನ ಮೊದಲಿಗೆ ಬರ್ಕೊತೀನಿ ನಾನು. ಎ ಎಮ್ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಇ ರೇಸ್ ಟು ಎನ್ ಎಕ್ಸ್ ಇದೆ. ಕರೆಕ್ಟ್ ಅಲ್ವಾ? ಎಸ್, ಇದಾಯಿತು ಡಿ ಸ್ಕ್ವೇರ್ ಬೈ. ಇದನ್ನ ಕಂಟಿನ್ಯೂ ನಾನು ಕೆಳಗಡೆ ಬರೀತಾ ಇದ್ದೀನಿ ನೋಡಿ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳೋಣ. ಎಮ್ ಎನ್ ಒಂದಿದೆ, ಸೊ ಎಮ್ ಎನ್ ಬರ್ಕೊತೀರಾ. ವೈ ಆನ್ಸರ್ ಏನಿದೆ ಕ್ವಶನಲ್ಲಿ ಇರುವಂಥದ್ದು ಎ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇ ರೇಸ್ ಟು ಎನ್ ಎಕ್ಸ್ ಇರುವಂಥದ್ದು. ಓಕೆ, ಸೊ ಅರ್ಥ ಆಯ್ತಲ್ವ ಫ್ರೆಂಡ್ಸ್? ಏನೇನು ಮಾಡಿದೆ, ಜಸ್ಟ್ ನಾನು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆನ್ಸರ್ ಡಿ ವೈ ಬೈ ಡಿ ಎಕ್ಸ್ ಮತ್ತು ವೈ ಈ ವ್ಯಾಲ್ಯೂಸ್ನಾಗ ಫಿಲಪ್ ಮಾಡಿದೆ. ಇವಾಗ ಜಸ್ಟ್ ಮಲ್ಟಿಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿಬಿಟ್ರೆ ಮುಗೀತು ನೋಡಿ ಫ್ರೆಂಡ್ಸ್. ಇದನ್ನು ಮೊದಲಿಗೆ ಇಲ್ಲೇನು ಸಿಂಪ್ಲಿಫಿಕೇಶನ್ ಇಲ್ಲ, ಹಾಗಾಗಿ ಆಸ್ ಇಟ್ ಈಸ್ ಬರ್ಕೋಬೇಕು ಇದನ್ನು ಎಮ್ ಎಕ್ಸ್.
ಓಕೆ, ಸೊ ಇವಾಗ ಎಮ್ನ ಮಲ್ಟಿಪ್ಲೈ ಮಾಡಬೇಕು ಎರಡೂ ರಿಸಲ್ಟ್ಗೆ, ಅಗೇನ್ ಎನ್ ಕೂಡ ಮಲ್ಟಿಪ್ಲೈ ಮಾಡ್ಕೋಬೇಕು. ಹೊರಗಡೆ ಒಂದು ಮೈನಸ್ ಸೈನ್ ಇದೆ. ಸೊ ಬೆಟರ್ ನಾನೇನು ಮಾಡ್ತೀನಿ, ಈ ಮೈನಸ್ ಸೈನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಮೈನಸ್ ಎನ್ ಅಂತ ಬರೀಬೋದಲ್ವಾ, ಮೈನಸ್ ಎಮ್ನ ತೊಗೊಂಡು ಎರಡಕ್ಕೂ ಮಲ್ಟಿಪ್ಲೈ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಓಕೆ, ಇಲ್ಲ ಮೊದಲಿಗೆ ಪ್ಲಸ್ನ ಮಲ್ಟಿಪ್ಲೈ ಮಾಡಿ ಅಗೇನ್ ಮೈನಸ್ ಸೈನ್ಸ್ಗಳನ್ನ ಚೇಂಜಸ್ ಮಾಡ್ಕೋಬೋದು ನೀವು. ಇಲ್ಲ ಸರ್ ನನಗೆ ಗೊತ್ತಾಗುತ್ತೆ ಅಂತಂದರೆ ನಾನು ಇಲ್ಲಿ ಡೈರೆಕ್ಟಾಗಿ ಮೈನಸ್ ಎಮ್ ತೊಗೋತಾ ಇದ್ದೀನಿ. ಓಕೆ, ಮೈನಸ್ ಎಮ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಅಗೇನ್ ಇದ್ರ ಜೊತೆ ಪ್ಲಸ್ ಮೈನಸ್ ಇದೇನಾಗುತ್ತೆ ಮೈನಸ್ ಆಗುತ್ತೆ. ಇಲ್ಲ ಆಲ್ರೆಡಿ ಎ ಇದೆ, ಎಮ್ ಇಂಟು ಎಮ್ ಏನಾಯ್ತು ಸ್ಟೂಡೆಂಟ್ಸ್, ಇದು ಎಮ್ ಸ್ಕ್ವೇರ್ ಆಗುತ್ತೆ, ಎಮ್ ಎಕ್ಸ್ ಆಯಿತು. ಈ ಸ್ಟೆಪ್ ಅರ್ಥ ಆಯ್ತಲ್ವಾ. ನೆಕ್ಸ್ಟು ಇವಾಗ ಈ ಒಂದು ರಿಸಲ್ಟ್ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ ಎಮ್ ಇಲ್ಲ ಅಂತಂದರೆ ಪ್ಲಸ್ ಮೈನಸ್ ಆಗುತ್ತೆ, ಬಿ ಎಮ್ ಎನ್ ಆಸ್ ಇಟ್ ಈಸ್ ಇಟ್ಬಿಡ್ಬೇಕು ಎಮ್ ಇಲ್ಲಿ. ಓಕೆ, ಎನ್ ಎಕ್ಸ್ ಆಗುತ್ತೆ ಪ್ಲಸ್ ಇದು ಮುಗೀತಲ್ವಾ. ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ಎನ್ನ ತೊಗೊಂಡು ಈ ಎರಡು ರಿಸಲ್ಟ್ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು ಇವಾಗ. ಓಕೆ, ಅದು ಯಾವುದು ಮೈನಸ್ ಎನ್ನೇ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಪ್ಲಸ್ ಮೈನಸ್ ಆಗುತ್ತೆ ಈ ಒಂದು ರಿಸಲ್ಟು. ಓಕೆ, ಸೊ ಮೈನಸ್ ಎ ಇಲ್ಲಿ ಎನ್ ಇಲ್ಲ, ಸೊ ಹಾಗಾಗಿ ಎಮ್ ಎನ್ ಅಂತ ಬರೀತೀರ, ಎಮ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂಷನ್ ತಳಗೆ ಬರೀತಾ ಇದೆ ನೋಡಿ. ಅಗೇನ್ ಮೈನಸ್ ಎನ್ನ ಈ ಒಂದು ರಿಸಲ್ಟ್ ಕೂಡ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಮೈನಸ್ ಆಗುತ್ತೆ, ಇಲ್ಲಿ ಬಿ ಇದೆ, ಇಲ್ಲಿ ಎನ್ ಇದೆ, ಸೊ ಎನ್ ಸ್ಕ್ವೇರ್ ಆಗುತ್ತೆ, ಎನ್ ಎಕ್ಸ್. ಸೊ ಇದ್ರದ್ದು ಮಲ್ಟಿಪ್ಲಿಕೇಶನ್ ಮುಗೀತಲ್ವಾ. ಇನ್ನು ನೆಕ್ಸ್ಟ್ ಎಮ್ ಎನ್ ಒಂದಿದೆ ನೋಡಿ, ಇಲ್ಲಿ ಪ್ಲಸ್ ಏನಿದೆ, ಸೊ ಪ್ಲಸ್ ಬರ್ಕೊತೀರಾ. ಸೊ ಈ ಎಮ್ ಎನ್ ಕೂಡ ನಾವು ಈ ಫಸ್ಟ್ ರಿಸಲ್ಟ್ಗೆ ಮಲ್ಟಿಪ್ಲೈ ಮಾಡೋಣ. ಎ ಇಂಟು ಎಮ್ ಎನ್ ಎಮ್ ಎಕ್ಸ್ ಪ್ಲಸ್ ಅಗೇನ್ ಬಿ ಇಂಟು ಎಮ್ ಎನ್ ಎನ್ ಎಕ್ಸ್. ಎಷ್ಟು ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಯಿತು. ಇವಾಗ ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ ಯಾವೆಲ್ಲ ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಗುತ್ತೆ. ಫಸ್ಟು ನೋಡಿ, ಇದು ಪ್ಲಸ್ ಇದೆ, ಎ ಇಂಟು ಎಮ್ ಸ್ಕ್ವೇರ್ ಪ್ಲಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಇವೆರಡು ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಅಗೇನ್ ಬಿ ಇಂಟು ಎನ್ ಸ್ಕ್ವೇರ್ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇದು ಕ್ಯಾನ್ಸಲ್ ಆಯಿತು. ಇಲ್ಲಿ ಎ ಎಮ್ ಎನ್ ಪ್ಲಸ್ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇದು ಕೂಡ ಕ್ಯಾನ್ಸಲ್ ಆಯಿತು. ಇಲ್ಲಿ ಬಿ ಎಮ್ ಎನ್ ಇದೆ, ಇಲ್ಲಿ ಬಿ ಎಮ್ ಎನ್ ಇದೆ. ಕರೆಕ್ಟಾಗಿ ಎಲ್ಲ ರಿಸಲ್ಟ್ಗಳು ಬಂದಿರಬೇಕು. ಸುಮ್ಮನೆ ಏನೋ ಬರೆದು ಕ್ಯಾನ್ಸಲ್ ಮಾಡಿದ್ರೆ 0 ಅಂತ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ ಸ್ಟೂಡೆಂಟ್ಸ್. ಟೋಟಲಿ 8 ಟರ್ಮ್ಸ್ ಎಲ್ಲ ಸೇಮ್ ರಿಸಲ್ಟ್ ಬಂದಿದ್ರೆ ಲಾಸ್ಟಲ್ಲಿ ನಾವು ಇಲ್ಲಿ ಬರೀಬೇಕು 0 ಅಂತ. ಲಾಸ್ಟಲ್ಲಿ LHS = RHS ಕಂಪ್ಲೀಟ್ ಆಗಿ ಬರೀಬೇಕು. ಯಾವುದು, ಈ ಪೂರ ಆನ್ಸರ್ನ ಇಲ್ಲಿ ಕೆಳಗಡೆ ಪೇಸ್ಟ್ ಮಾಡಿ, LHS = RHS ಕಂಪ್ಲೀಟ್ ರಿಸಲ್ಟ್ನ. ಆಗ ಮಾತ್ರ ನಿಮಗೆ ಕಂಪ್ಲೀಟ್ಲಿ 5 ಮಾರ್ಕ್ಸ್ ಬರುವಂಥದ್ದು. ಓಕೆ, ಇಲ್ಲಿಗೆ 2 ಮಾರ್ಕ್ಸು, ಇದಕ್ಕೆ 3 ಮಾರ್ಕ್ಸು, 4 ಲಾಸ್ಟಲ್ಲಿ ಆನ್ಸರ್ 5 ಮಾರ್ಕ್ಸ್. ಈಸಿ ಇದೆ ಅಲ್ವಾ. ಸೊ ಇದೇ ಥರನಾಗಿ ಇದೇ ಮೆಥಡ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡುವಂಥದ್ದು ಒಂದು ಕ್ವಶನ್ ಇದೆ ನೋಡಿ ಸ್ಟೂಡೆಂಟ್ಸ್. ಇದನ್ನು 2 ಸತಿ ಬಂದಿದೆ. ಈಜಿಯೆಸ್ಟ್ ಕ್ವಶನ್ ಇದು, ನಂಬರ್ಸ್ಗಳು ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಎ ಎಮ್ ಕಾನ್ಸ್ಟೆಂಟ್ ಕೊಟ್ಟಿದ್ರು, ಇಲ್ಲಿ ಅದೇ ನಂಬರ್ಸ್ಗಳಿದೆ. ಸೊ ಇದನ್ನು ಯಾವ ಥರ ಮಾಡಬೇಕಂದ್ರೆ ಸೇಮ್ ಆಸ್ ಇಟ್ ಈಸ್ ಸಾಲ್ವ್ ಮಾಡುವಂಥದ್ದು. ಇದನ್ನು ಕೂಡ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಇಲ್ಲಿ dy/dx ಆಗುತ್ತೆ, ಇಲ್ಲಿ 3 ಆಸ್ ಇಟ್ ಈಸ್, e2x ಡಿಫ್ರೆನ್ಷಿಯೇಷನ್, e2x ಇಲ್ಲಿ 2 ಬರುತ್ತೆ. ಅಲ್ಲಿ ಯಾವ ಥರ m ಬರ್ತೈತೆ, ಇಲ್ಲಿ 2 ಬಂತು. ಇಲ್ಲಿ 3 ಇಲ್ಲಿ 3 ಬರುತ್ತೆ, 3x ಡಿಫ್ರೆನ್ಷಿಯೇಷನ್. ಓಕೆ, ಸೊ ಇನ್ನು ಡಬಲ್ ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳೋಣ ಇನ್ನೊಂದ್ಸತಿ. ಇಲ್ಲೊಂದ್ಸತಿ ಮಾಡ್ಕೊಂಡ್ರೆ ಏನಾಗುತ್ತೆ, ಇದು ಆಲ್ರೆಡಿ 3 × 2 6 ಅಂತ ಬರೀಬೋದಲ್ವಾ. ಓಕೆ, ಇಲ್ಲ ನೀವು ಆಸ್ ಇಟ್ ಈಸ್ ಇಟ್ಟು ಇದನ್ನೊಂದ್ಸತಿ ಡಿಫ್ರೆನ್ಸ್ ಮಾಡಿ ಮತ್ತೊಂದು 2 ಬರುತ್ತೆ, ಅಂದರೆ ಇಲ್ಲಿ ನಾವು 4 ಅಂತಲೂ ಬರ್ಕೋಬಹುದು. 4 ಪ್ಲಸ್ ಅಗೇನ್ ಇಲ್ಲಿ 2 ಆಸ್ ಇಟ್ ಈಸ್, ಇನ್ನೊಂದ್ಸತಿ 3 ಮಾಡಿದ್ರೆ ಇದು 3 ಸ್ಕ್ವೇರ್ ಆಗೋದು. 3 ಸ್ಕ್ವೇರ್ ಅಂದರೆ 9 ಅಂತ ಬರೀಬೋದಲ್ವಾ. ಯಾವ ಥರ ನಾವು ಅಲ್ಲಿ n ಸ್ಕ್ವೇರ್ ಬರೀತಿದ್ದೀವಿ ಆ ಥರ ಇದು 3 ಸ್ಕ್ವೇರ್ ಆಗುತ್ತೆ, ಅಂದರೆ ಇದು 9 ಆಗುತ್ತೆ. ಇದು ಆಸ್ ಇಟ್ ಈಸ್ 3x. ಓಕೆ, ಸೊ ಇವಾಗ LHS ತೊಗೊತೀರಾ. LHS ಅಲ್ಲಿ ಏನಿದೆ ನೋಡಿ, ಕಂಪ್ಲೀಟ್ ಆಗಿ ಈ ಒಂದು ರಿಸಲ್ಟ್ನ ಬರ್ಕೊಳ್ಳೋಣ. ಏನಿದೆ ಈ ಕಡೆನೇ ಬರೀತಾ ಇದೆ ನೋಡಿ, d²y/dx² -5 × dy/dx + 6y ಇದೆ. ಓಕೆ, ಸೊ d²y/dx² ಅಂತ ಆನ್ಸರ್ ಇಲ್ಲಿ ಬಂದಿದೆ. 4 × 3 ಮಾಡ್ಕೊಂಡ್ಬಿಡೋಣ, ಎಷ್ಟಾಗುತ್ತೆ 12 e2x. ಅಗೇನ್ ಪ್ಲಸ್ ಇದು 2 × 9, 2 × 9 ಅಂದರೆ 18 ಆಗುತ್ತೆ, 18 e3x ಆಯಿತು. ಮೈನಸ್ 5 ಇಂಟು ಈ 5ನ dy/dx ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಮೊದಲಿಗೆ ಇದನ್ನು ಮಾಡ್ಕೊಳ್ಳೋಣ. dy/dx ಆನ್ಸರ್ ಎಷ್ಟಾಗುತ್ತೆ, 3 × 2 6 e2x ಪ್ಲಸ್ ಅಗೇನ್ 6 e3x ಪ್ಲಸ್ 6 ಇಂಟು y ಆನ್ಸರ್. ಕ್ವಶನಲ್ಲಿ ಏನಿದೆ ನೋಡಿ, ಕ್ವಶನಲ್ಲಿ y ಅಂತ ಕೊಟ್ಟಿರೋದು ಏನಿದೆ ಕ್ವಶನ್ನು, 3 e2x ಪ್ಲಸ್ 2 e3x ಇದೆ. ಓಕೆ, ಸೊ ಇವಾಗ ಕಂಟಿನ್ಯೂಸ್ ಆಗಿ ಎಲ್ಲನೂ ಸಿಂಪ್ಲಿಫೈ ಮಾಡೋಣ. ಇದನ್ನು ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಪ್ಲಸ್ 18 e3x ಮೈನಸ್ 5ನ ಮಲ್ಟಿಪ್ಲೈ ಮಾಡಬೇಕು. -5 × 6 30 e2x ಮೈನಸ್ ಅಗೇನ್ 30 e3x. ಅಗೇನ್ ಇಲ್ಲಿ 6 ಮಾಡ್ತಾರೆ, 6 × 3 18 e2x ಪ್ಲಸ್ 12 e3x. ಓಕೆ, ಸೊ ಇಲ್ಲಿ ನಾವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಕ್ಯಾನ್ಸಲ್ ಮಾಡಿ. ಯಾವ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನೋಡಿ, 12 ಇದೆ,
2x ಮೊದಲಿಗೆ ಡಿಸ್ಕಷನ್ ಮಾಡೋಣ. ಇಲ್ಲಿ ಒಂದು -2x ಇದೆ, ಇದು 12 ಮತ್ತೆ ಇಲ್ಲೊಂದು 18 ಎಷ್ಟಾಗುತ್ತೆ ನೋಡಿ ಸ್ಟೂಡೆಂಟ್ಸ್, 30 ಆಯ್ತಲ್ವಾ, ಕರೆಕ್ಟಾ? 12 + 18 30 ಆಯಿತು. 30 ಪ್ಲಸ್ ಇದೊಂದು 30 ಮೈನಸ್ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಓಕೆ, ಸೊ ಈ 3 ರಿಸಲ್ಟ್ಸ್ಗಳು ಹೋಯ್ತು. ಹಾಗೇನು ಇಲ್ಲಿ ಕೂಡ ನೆಗೆಟಿವ್ ರಿಸಲ್ಟ್ 3x ಕೂಡ ಅಬ್ಸರ್ವ್ ಮಾಡಿ, 18 ಇದೆ, ಇಲ್ಲಿ ಒಂದು 2 ಅಂದರೆ 30 ಆಯಿತು, 3x ಇದು ಒಂದು ಕ್ಯಾನ್ಸಲ್ ಆಯಿತು, ಅಂದರೆ ಫೈನಲಿ ಬರುವಂಥ ಆನ್ಸರ್ 0. ಇದನ್ನು ಕೂಡ 2 ಸತಿ ಕೇಳಿದ್ದಾರೆ ಮಾರ್ಚ್ ಎಕ್ಸಾಮಲ್ಲಿ, ಇಷ್ಟೇ ಈಸಿ ಇರುವಂಥದ್ದು. ಓಕೆ, ಇವೆರಡರಲ್ಲಿ ಯಾವುದಾದ್ರೂ ಒಂದು ಕೇಳುವಂಥ ಚಾನ್ಸಸ್ಗಳಿರುತ್ತೆ. ಸ್ವಲ್ಪ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಸಾಲ್ವ್ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಇದು ಒಂದು ಆ್ಯಸ್ ಇಟ್ ಈಸ್ ಇರುವಂಥ ಕ್ವಶನ್ನು. ಓಕೆ, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಇದು ಕೇಳಬಹುದು 5 ಮಾರ್ಕ್ಸ್ಗೆ. ಓಕೆ, ಇಲ್ಲಿನೂ ಸೇಮ್ 500 ಕಾನ್ಸ್ಟೆಂಟ್ ಇದೆ, 600 ಕಾನ್ಸ್ಟೆಂಟ್ ಇದೆ. ಒಂದು ಸತಿ 7 ಬರುತ್ತೆ, ಇನ್ನೊಂದು ಸತಿ ಮಾಡಿದ್ರೆ ಇನ್ನೊಂದು 7 ಬರುತ್ತೆ. 7 ಸ್ಕ್ವೇರ್ ಕಾಮನ್ ಆಗಿಬಿಡುತ್ತೆ, ಅದನ್ನೇ ಕಾಮನ್ ತೊಗೊಂಡ್ರೆ 49 ಆನ್ಸರ್ ಉಳಿದಿರುವಂಥದ್ದು. ಓಕೆ, ಸೊ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ, ಸಿಂಪಲ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್, ಇದು ಇಲ್ಲಿವರೆಗೂ ಕೇಳಿಲ್ಲ ಸ್ಟೂಡೆಂಟ್ಸ್ 5 ಮಾರ್ಕ್ಸ್ಗೆ, ಬಟ್ ಕೇಳಬಹುದು. ಓಕೆ, ಸೊ ಹಾಗಾಗಿ ಇದನ್ನು ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ e⁻x + 1 = 1 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡ್ಕೋಬೇಕು, ಫಸ್ಟ್ ನಾವು ಈ x + 1 ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಏನಾಗುತ್ತೆ, ಇಲ್ಲಿ 8 ಇತ್ತು, ಈ ಕಡೆ ಬಂದರೆ ಡಿವೈಡ್ ಬೈ ಆಗುತ್ತೆ. ಓಕೆ, ಸೊ ಇವಾಗ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಏನಾಗುತ್ತೆ, e⁻y ಡಿಫ್ರೆನ್ಷಿಯೇಷನ್ e⁻y. ಓಕೆ, y ಅನ್ನೋದು ಎಕ್ಸ್ಟ್ರಾ ಪಾರ್ಟ್, ಹಾಗಾಗಿ ಇಲ್ಲಿ dy/dx = ಇನ್ನು ಈ ಕಡೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x ಫಾರ್ಮೆಟಲ್ಲಿದೆ. 1/x ಡಿಫ್ರೆನ್ಷಿಯೇಷನ್ -1/x² ಇದೆ ಅಲ್ವಾ, ಸೊ -1/x² ಅಂದರೆ x + 1 ಹೋಲ್ ಸ್ಕ್ವೇರ್ ಆಯಿತು. ಇವಾಗ ಈ ಎಕ್ಸ್ಟ್ರಾ ಪಾರ್ಟ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. x ಡಿಫ್ರೆನ್ಷಿಯೇಷನ್ 1 ಆಗುತ್ತೆ, 1 ಡಿಫ್ರೆನ್ಷಿಯೇಷನ್ 0 ಅಂದರೆ 1 + 0 1 ಆಯಿತು. ಓಕೆ, ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, e⁻y ಜಾಗದಲ್ಲಿ ನಾನು ಈ ಒಂದು ರಿಸಲ್ಟ್ನ ರಿಪ್ಲೇಸ್ ಮಾಡ್ಬೋದಲ್ವಾ. ಓಕೆ, ಸೊ ನಾನು ಇವಾಗ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಈ e⁻y ತೆಗೆದು e⁻y = ಏನಿದೆ ಇಲ್ಲಿ 1/x + 1 ಬರೀತಾ ಇದ್ದೀನಿ. ಓಕೆ, ಇವಾಗ x + 1 ಈ ಕಡೆ ಶಿಫ್ಟ್ ಮಾಡ್ಕೋತೀನಿ. ಇಲ್ಲಿ ಜಸ್ಟ್ dy/dx ಉಳಿಯುತ್ತೆ. dy/dx = -1, ಇದಂತೂ 1 ಆಗಿಬಿಡ್ತಾ. ಇಲ್ಲಿ ಏನಿದೆ x + 1 ಹೋಲ್ ಸ್ಕ್ವೇರ್ ಇತ್ತು, ಇಲ್ಲಿ ಡಿವೈಡ್ ಬೈ ಇದೆ, ಈ ಕಡೆ ಬಂದರೆ ಇಂಟು ಆಗುತ್ತೆ, x + 1 ಆಗುತ್ತೆ. ಇವಾಗ ನಾವು ಒಂದು ಟರ್ಮ್ನ ಕ್ಯಾನ್ಸಲ್ ಮಾಡ್ಕೋಬೋದಲ್ವಾ, ಅಂದರೆ ಫೈನಲಿ ನಮ್ಗೆ ಸಿಕ್ತು ಇವಾಗ dy/dx = -1/x + 1 ಬಂತು. ಓಕೆ, ಸೊ ಇವಾಗ LHSಗೆ ಹೋಗೋಣ. LHS ಅಲ್ಲಿ ಏನಿದೆ d²y/dx² ನಾವು ಫೈಂಡ್ ಮಾಡ್ಕೋಬೇಕಂದ್ರೆ ಇದಕ್ಕೆ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋಣ. ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದಾಗುತ್ತೆ d²y/dx². ಇಲ್ಲಿ ಅಗೇನ್ 1/x ಫಾರ್ಮುಲಾ, 1/x ಫಾರ್ಮುಲಾ -1/x² ಇದೆ, ಆಲ್ರೆಡಿ ಒಂದು ಮೈನಸ್ ಇದೆ, ಸೊ ಇದು ಮೈನಸ್ ಪ್ಲಸ್ ಆಗುತ್ತೆ. ಇದು ರಿಸಲ್ಟ್ ಬರುವಂಥದ್ದು x + 1 ಹೋಲ್ ಸ್ಕ್ವೇರ್. ಎಕ್ಸ್ಟ್ರಾ ಪಾರ್ಟ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ. ಅಂದರೆ ನಮಗೆ ಇಲ್ಲಿ ಸಿಕ್ತು ಸ್ಟೂಡೆಂಟ್ಸ್ ಟೋಟಲ್ ಆಗಿ LHS ಆನ್ಸರ್. ಓಕೆ, ಇನ್ನು RHS ಒಂದು ಫೈಂಡ್ ಮಾಡೋಣ. RHS ಏನು ಹೇಳುತ್ತೆ, ಫಸ್ಟ್ ಡಿಫ್ರೆನ್ಷಿಯೇಟ್ಗೆ ಸ್ಕ್ವೇರ್ ಮಾಡ್ಕೊಳ್ಳಿ ಅಂತ. ಫಸ್ಟ್ ಡಿಫ್ರೆನ್ಷಿಯೇಷನ್ ಆನ್ಸರ್ ಏನಿದೆ, dy/dx ಇದೆ = -1/x + 1. ಇದಕ್ಕೆ ನಾನು ಎರಡೂ ಕಡೆ ಸ್ಕ್ವೇರ್ ಮಾಡ್ಕೊತೀನಿ. ಸ್ಕ್ವೇರ್ ಮಾಡ್ಕೊಂಡಾಗ ಏನಾಗಿಬಿಡುತ್ತೆ, ಇದು ಸ್ಕ್ವೇರ್ ಇರೋದ್ರಿಂದ ಮೈನಸ್ ಇದು ಪ್ಲಸ್ ಆಗಿ ಹೋಗಿಬಿಡುತ್ತೆ. ಸೊ ಇದಾಯಿತು ಪ್ಲಸ್ ಸೈನ್, 1² ಆನ್ಸರ್ 1 ಆಗುತ್ತೆ. ಇಲ್ಲಿ ತೆಳಗಡೆ x + 1 ಹೋಲ್ ಸ್ಕ್ವೇರ್ ಆಗುತ್ತೆ. ಇದಾಯಿತು ನಿಮ್ಮದು RHS ಆನ್ಸರ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, LHS ಮತ್ತು RHS ಆನ್ಸರ್ ಎರಡು ಸೇಮ್ ಬಂದಿದೆಯಲ್ವಾ, ಅಂದರೆ ಎರಡು ಆನ್ಸರ್ ಸೇಮ್ ಬಂದಿದೆ ಅಂದರೆ ನಾವು ಇಲ್ಲಿ ಬರೀಬಹುದು d²y/dx² = dy/dx ಹೋಲ್ ಸ್ಕ್ವೇರ್ ಆಗಿದೆ. ಓಕೆ, ಯಾಕಂದರೆ ಈ ಎರಡರದ್ದು ಆನ್ಸರ್ ಬಂದಿರುವಂಥದ್ದು 1/x + 1 ಹೋಲ್ ಸ್ಕ್ವೇರ್ ಆಗಿದೆ ಅಂತ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಇದು ಇಲ್ಲಿವರೆಗೂ ಕೇಳಿಲ್ಲ. ಏನಾದರೂ ನಿಮ್ಮ ಕ್ವಶನ್ ಪೇಪರ್ ಟ್ವಿಸ್ಟ್ ಮಾಡಿ ಅಥವಾ ಈಸಿ ಮಾಡಬೇಕಂದ್ರೆ ಈ ಒಂದು ಕ್ವಶನ್ ಬರ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಿರಿ. ಸೊ ಇದು ಒಂದು ಕ್ವಶನ್ ಇರುವಂಥದ್ದು ಸ್ಟೂಡೆಂಟ್ಸ್ ನಿಮ್ಮ ಮಿಸ್ಲೇನಿಯಸಲ್ಲಿ. ಇದನ್ನು 5 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ಗಳಿದ್ದಾವೆ. ಇಲ್ಲಿವರೆಗೂ ಕೇಳಿಲ್ಲ, ಬಟ್ ಕೇಳಬಹುದು 5 ಮಾರ್ಕ್ಸ್ಗೆ. ಈಸಿ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದೊಂದು ಎಂಡ್ ಮಾಡಿದ್ರೆ ನಿಮ್ಮ ಎಲ್ಲ 5 ಮಾರ್ಕ್ಸ್ ಕ್ವಶನ್ಸ್ಗಳು ಕಂಪ್ಲೀಟ್ ಆದಾಗೆ. ಸೊ ಯಾವ್ದು ಬೇಕಾದ ಕೇಳಿದ್ರು ಇಷ್ಟರಲ್ಲೇ ಯಾವುದಾದ್ರೂ ಒಂದು ಕ್ವಶನ್ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಏನಿದೆ ಕ್ವಶನಲ್ಲಿ ಅಬ್ಸರ್ವ್ ಮಾಡಿ. y = a cos inverse of x ಇದೆ. ಓಕೆ, ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕು, ಫಸ್ಟ್ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಸೊ ಡಿಫ್ರೆನ್ಷಿಯೇಟ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ dy/dx ಆಗುತ್ತೆ. ಓಕೆ, e⁻x ಡಿಫ್ರೆನ್ಷಿಯೇಷನ್ e⁻x ಇರುವಂಥದ್ದು. ಸೊ a cos inverse of x ಆಗುತ್ತೆ. ಓಕೆ, ಸೊ ಇಲ್ಲಿ ನಾವೇನು ಮಾಡ್ತೀವಿ,
ಈ ಎಕ್ಸ್ಟ್ರಾ ಪಾರ್ಟ್ ಇದೆ. ಸೊ ಆ್ಯಸ್ ಇಟ್ ಈಸ್ ಬರ್ತೀವಿ. ಕಾಸ್ ಇನ್ವರ್ಸ್ ಅದೇನಿದೆ -1/√(1 - x²). ಓಕೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಏನಾದರೂ ಡಿನಾಮಿನೇಟರ್ ಬಂದರೆ ಫಸ್ಟ್ ಟೈಮು ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಅಂದರೆ ಆಗ ಏನಾಗುತ್ತೆ, ಇದು ಇಂಟು ಆಗುತ್ತೆ. ಇಲ್ಲಿ ಆಲ್ರೆಡಿ y/dx ಇದೆ. ಸೊ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತೀರಾ. ಈಸ್ ಈಕ್ವಲ್ಸ್ ಟು ಇಲ್ಲಿ ಏನು ಉಳಿದಿರೋದು a × -1 ಅಂದರೆ -a ಆಗುತ್ತೆ. ಇದು ಆ್ಯಸ್ ಇಟ್ ಈಸ್ a cos ಇನ್ವರ್ಸ್ ಆಫ್ x. ಇವಾಗ ನಾವು ಇನ್ನೊಂದ್ಸತಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಏನೇನಾಗುತ್ತೆ ಇಲ್ಲಿ u × v ಫಾರ್ಮುಲಾ ಆಗಿರುವಂಥದ್ದು. ಓಕೆ, ಸೊ ಡಿಫ್ರೆನ್ಷಿಯೇಟ್ ಮಾಡಿ ಫ್ರೆಂಡ್ಸ್. u ಆ್ಯಸ್ ಇಟ್ ಈಸ್ ಅಂದರೆ 1 - x² ಆ್ಯಸ್ ಇಟ್ ಈಸ್. ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ d²y/dx² ಬರೆಯುವಂಥದ್ದು ಪ್ಲಸ್ ಇವಾಗ dy/dxನ ಆ್ಯಸ್ ಇಟ್ ಈಸ್ ಇಟ್ಕೋಬೇಕು. √x ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು. √x ಫಾರ್ಮುಲಾ ಏನಾಗುತ್ತೆ 1/2√x. 2√x x ಜಾಗದಲ್ಲಿ 1 - x². ಅಂದರೆ ಎಕ್ಸ್ಟ್ರಾ ಪಾರ್ಟ್ ಏನಾಯಿತು 1 - x². 1 ಡಿಫ್ರೆನ್ಸಿಯೇಷನ್ 0 ಆಗುತ್ತೆ. ಜಸ್ಟ್ x² ಡಿಫ್ರೆನ್ಸಿಯೇಷನ್ -2x ಆಗುತ್ತೆ, ಯಾಕಂದರೆ ಮೈನಸ್ ಇದೆ. ಓಕೆ, ಇಲ್ಲಿಗೆ u × v ಫಾರ್ಮುಲಾ ಕಂಪ್ಲೀಟ್ ಆಯಿತು. ಇದು sin ಇನ್ವರ್ಸ್ x ಅಲ್ಲಿ ಬಂದಿತ್ತು ಸೇಮ್ ಫಾರ್ಮುಲಾ, ಅದೇ ಇಲ್ಲಿ ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಈಸ್ ಈಕ್ವಲ್ಸ್ ಟು ಇಲ್ಲಿ -a ಆ್ಯಸ್ ಇಟ್ ಈಸ್. ಅಗೇನ್ e⁻x ಡಿಫ್ರೆನ್ಸಿಯೇಷನ್ e⁻a cos ಇನ್ವರ್ಸ್ ಆಫ್ x. ಅಗೇನ್ a ಆ್ಯಸ್ ಇಟ್ ಈಸ್. ಅಗೇನ್ ಕಾಸ್ ಇನ್ವರ್ಸ್ ಅದು -1/√(1 - x² ಆಗುತ್ತೆ. ಓಕೆ, ಸೊ ಇಲ್ಲಿವರೆಗೂ ಈ ಆನ್ಸರ್ ಬಂತು. ಇವಾಗ ಮತ್ತೆ ನಾವು ಇಲ್ಲಿನೂ ಕೂಡ ಏನು ಮಾಡ್ಕೋಬೇಕಪ್ಪ ಅಂತಂದರೆ ಮಲ್ಟಿಪ್ಲೈ ಮಾಡ್ಕೋಬೇಕಾಗಿರುವಂಥದ್ದು. ಏನು ಮಲ್ಟಿಪ್ಲೈ ಮಾಡಬೇಕು, ತಳಗಡೆ ಏನಿದೆ ಅದೇ ರಿಸಲ್ಟ್ನೇ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈಯಿಂಗ್ ಬೈ √(1 - x². ಓಕೆ, ಕಂಪ್ಲೀಟ್ ರಿಸಲ್ಟ್ಗೆ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಇವಾಗ ಏನೇನಾಗುತ್ತೆ ಇವಾಗ ನೋಡಿ, √(1 - x² ಆಲ್ರೆಡಿ ಒಂದು ರಿಸಲ್ಟ್ ಇದೆ. ಮತ್ತೊಂದು ಸತಿ ನಾವು ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ಓಕೆ, ಇದು d²/dx². ಇಲ್ಲಿ ಪ್ಲಸ್ ಮೈನಸ್ ಆಗುತ್ತೆ. ಈ 2 ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತಾ. ಓಕೆ, ಇಲ್ಲಿನೂ ನಾವು ಮಲ್ಟಿಪ್ಲೈ ಮಾಡಬೇಕಾಗಿರುವಂಥದ್ದು √(1 - x². ಇಲ್ಲಿ ಉಳಿದಿರೋದು ಜಸ್ಟ್ ಎಕ್ಸ್ ಒಂದಿದೆ. ಡಿನಾಮಿನೇಟರಲ್ಲಿ ಆಲ್ರೆಡಿ ಒಂದು 1 - √(x² ಇದೆ. ಆಮೇಲೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. dy/dx ಈಸ್ ಈಕ್ವಲ್ಸ್ ಟು ಇಲ್ಲೇನಿದೆ ನೋಡಿ, ಮೈನಸ್ ಪ್ಲಸ್ ಆಗುತ್ತೆ. a × a² ಅಂತ ಬರೀಬೋದಾ. ಇದು a² ಆಗುತ್ತೆ. a⁻⁴ cos ಇನ್ವರ್ಸ್ ಆಫ್ x. ಇಲ್ಲಿನೂ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. ಆಲ್ರೆಡಿ ಇದ್ರ ಕೆಳಗಡೆ ಕೂಡ 1 - x² ಇದೆ. ಇದು ಆ್ಯಸ್ ಇಟ್ ಈಸು. ಇದಕ್ಕೂ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡಿದೆ. ಎಲ್ಲೆಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಒಂದು ಸತಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಾನು ನಿಮಗೆ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಪಾರ್ಟ್ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದು, ಇಲ್ಲಿ ಇದನ್ನು ರಿಸಲ್ಟ್ ಮಲ್ಟಿಪ್ಲೈ, ಎಲ್ಲ ಟರ್ಮ್ಗಿನೂ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕಾಗಿತ್ತು. ಇವಾಗ ನೋಡಿ ಆಟೋಮೆಟಿಕ್ಲಿ ಈ ರಿಸಲ್ಟ್ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ, ಇಲ್ಲಿನೂ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಉಳಿದಿರುವಂಥ ರಿಸಲ್ಟ್ಸ್ ಏನು, 2 ಸತಿ ರೂಟ್ ಬಂದರೆ ನಾವು ಒಂದೇ ಸತಿ ರಿಸಲ್ಟ್ ರೂಟ್ನ ತೆಗೆದುಬಿಟ್ಟು ಬರೀಬೋದಲ್ವಾ. ಓಕೆ, ಇನ್ನು ಉಳಿದಿರೋದಲ್ಲಿ d²/dx². ಕರೆಕ್ಟಾ. ನೆಕ್ಸ್ಟ್ ಮೈನಸ್, ಇವಾಗ ಇಲ್ಲಿ ಉಳಿದು ಜಸ್ಟ್ ಎಕ್ಸ್ ಮಾತ್ರ. ಇಲ್ಲಿ dy/dx ಈಸ್ ಈಕ್ವಲ್ಸ್ ಟು ಇಲ್ಲಿ a² ಆ್ಯಸ್ ಇಟ್ ಈಸ್. ಈ ಉಳಿದಿರುವಂಥ ರಿಸಲ್ಟು y ಆಗಿದೆ. ಕರೆಕ್ಟ್ ಅಲ್ವಾ. ಸೊ y ಅಂತ ನಾನು ಇಲ್ಲಿ ಬರೀಬೋದಲ್ವಾ, y ಬರೆದ್ವಿ. ಇನ್ನು ಲಾಸ್ಟಲ್ಲಿ 1 - x² d²/dx² -x × dy/dx. ಈ ಪೂರ ಪಾರ್ಟ್ ಈ ಕಡೆ ತೊಗೊಂಬನ್ನಿ. -a² × y ಈಸ್ ಈಕ್ವಲ್ಸ್ ಟು 0. ಇದಾಗಿದೆ ನಮ್ಮದು ಲಾಸ್ಟ್ ಆನ್ಸರ್. ಈಸಿ ಇದೆಯಲ್ವಾ. ಸೊ ಇಲ್ಲಿವರೆಗೂ ಬಂದಿಲ್ಲ ಫ್ರೆಂಡ್ಸ್ ಈ ಒಂದು ಕ್ವಶನ್ ಕೂಡ. ಕೇಳಿದರೆ ಡೆಫಿನೆಟ್ ಆಗಿ 5 ಮಾರ್ಕ್ಸಲ್ಲೇ ಕೇಳ್ತಾರೆ.